ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಔಷಧಿಯನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿಯಲ್ಲಿ ಸಿಕ್ಕುವಂಥ ನಾನಾ ರೀತಿಯ ಹಣ್ಣಂಪಲು ಅವುಗಳನ್ನು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸಿ ಆಗ್ತವೆ. ಅದನ್ನು ಬಿಟ್ಟು ನಾವು ಆರ್ಟಿಫಿಷಿಯಲ್ ಆ ಪೌಡ್ರು ಈ ಪೌಡ್ರ್ ಹಾಕಿ ಆ ಜ್ಯೂಸು ಈ ಜ್ಯೂಸ್ ಅಂತ ಹೆಸರಿಟ್ಟು ಸೇವನೆ ಮಾಡೋದ್ರಿಂದ ನಮ್ಮ ಕಿಡ್ನಿಗಳಿಗೆ ಮತ್ತು ನಮ್ಮ ಲಿವರ್ಗೆ ಬಹಳ ತೊಂದರೆ ಆಗುತ್ತೆ. ಅನೇಕ ಹಣ್ಣುಗಳಲ್ಲಿ ಇದು ಒಂದು ರಾಮಫಲ. ಇವುಗಳಲ್ಲಿ ರಾಮಫಲ, ಸೀತಾಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ 4 ವೆರೈಟಿ ಇದೆ. ಒಂದೊಂದರಲ್ಲೂ ಒಂದೊಂದು ರೀತಿಯ ರಸಾಯನಗಳಲ್ಲಿ ತುಂಬಿಕೊಂಡಿದೆ. ಈಗ ಸೀತಾಫಲ ನೆಕ್ಸ್ಟ್ ಮಂತಿಂದ ಬರೋ ತಿಂಗಳಿಂದ ಹೂವು ಬಿಡ್ತದೆ. ಸ್ವಲ್ಪ ಜೂನ್ ಜುಲೈ ರೇಂಜಲ್ಲಿ ಮಳೆ ಬಂತು ಅಂದರೆ ಒಳ್ಳೆಯ ಫಸಲು ಕೊಡ್ತದೆ. ಅದು ಆ ಸೀತಾಫಲವನ್ನು ಸೇವನೆ ಮಾಡಿದಾಗ ಅತಿ ಹೆಚ್ಚಾಗಿ ಹೇರಳವಾಗಿ ವಿಟಮಿನ್ ಸಿ ಇದೆ. ಮತ್ತು ಅದರಲ್ಲಿ ಈ ವೀರ್ಯ ಕೌಂಟನ್ನು ಜಾಸ್ತಿ ಮಾಡಿಸುತ್ತೆ. ಅದರಲ್ಲೂ ಸಹ ಕ್ಯಾನ್ಸರ್ ಕ್ಯೂರಕ ಇದೆ. ಮತ್ತು ಅದಲ್ಲದೇ ಲಕ್ಷ್ಮಣ ಫಲ, ಅದರಲ್ಲೂ ಸಹ ವಿಟಮಿನ್ ಸಿ ರಿಚ್ ಇರ್ತದೆ. ಅದು ದೇಹಕ್ಕೆ ಬೇಕಾದ ಶಕ್ತಿಯನ್ನು ನೀಡುತ್ತದೆ. ಅದೇ ಹನುಮಾನ ಫಲ, ಅದರಲ್ಲೂ ಸಹ ವಿಟಮಿನ್ ಸಿ ರಿಚ್ ಇರ್ತದೆ. ಆದರೆ ದೇಹಕ್ಕೆ ಬೇಕಾದಂಥ ಅತಿ ಹೆಚ್ಚು ಶಕ್ತಿಯನ್ನು ನೀಡುವ ಶಕ್ತಿ ಅದಕ್ಕಿದೆ. ರಾಮಫಲ ಬಂದು ಇದು ವಿಟಮಿನ್ ಸಿ ರಿಚ್ ಇದೆ, ಆದರೆ ಕ್ಯಾನ್ಸರನ್ನು ಕ್ಯೂರ್ ಮಾಡೋ ಶಕ್ತಿ ಇದಕ್ಕಿದೆ. ಹೀಗೆ ನಾನಾ ರೀತಿಯ ಹಣ್ಣುಗಳು ಆಯಾ ಸೀಸನಲ್ಲಿ ಬರುವಂಥ ಹಣ್ಣುಗಳನ್ನು ಈಗ ಮಾರ್ಕೆಟಲ್ಲೆಲ್ಲ ಲಭ್ಯವಿದೆ. ಆದರೆ ನಾವು ಅದನ್ನು ತಿಳ್ಕೊಂಡು ಪರ್ಚೇಸ್ ಮಾಡಿ ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಅದನ್ನು ಬಿಟ್ಟು ನಾವು ಇದೇ ಹಣ್ಣನ್ನು ಪೌಡ್ರ್ ಮುಖಾಂತರ ಎತ್ಕೊಂಡ್ರೆ ಅವರು ಏನೇನು ಇಂಗ್ರೀಡಿಯೆಂಟ್ ಹಾಕಿರ್ತಾರೋ ಅದೆಲ್ಲನೂ ನಮಗೆ ವಿಷಕಾರಿಯಾಗಿ ಪರಿವರ್ತನೆ ಆಗುತ್ತೆ. ಈ ಥರ ಲೈವ್ ಕಾಯನ್ನು ತಂದು ದ್ವಾರಗಾಯಿ ತಂದು ನಾವು ಹಣ್ಣು ಮನೆಯಲ್ಲಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಲಾಭ, ಎಷ್ಟೋ ಯೋಗ್ಯ, ಎಷ್ಟೋ ನಮಗೆ ಅನುಕೂಲಕರ. ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ಸೇವನೆ. ನಮಸ್ಕಾರ ಸ್ನೇಹಿತರೆ.